ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕೆ ಸಲ್ಮಾನ್. ವೆಲ್ಕಮ್ ಬ್ಯಾಕ್ ಟು ಫ್ಯಾಕ್ಟ್ ಬಾಸ್. ಇವತ್ತಿನ ಈ ಒಂದು ವಿಡಿಯೋ ಬಂದ್ಬಿಟ್ಟು ಬಹಳಷ್ಟು ಜನ ನನಗೆ ಕೇಳ್ತಾ ಇದ್ರು. ಅಂದರೆ ಈ ಹುಬ್ಳಿ ಆಗಿರ್ಬೋದು, ದಾವಣಗೆರೆ, ಶಿವಮೊಗ್ಗ, ಸೊ ಅಲ್ಲಿಂದ ಬಹಳಷ್ಟು ಜನ ಕಾಲ್ ಮಾಡ್ತಾ ಇದ್ರು. ಸರ್, ನಮಗೆ ಬಂದ್ಬಿಟ್ಟು ಗಾಡಿ ನಮ್ಮಲ್ಲೇ ಇವೆ, ಟಾಟಾ ಎ ಸಿ ಆಯಿತು, ಬುಲೆರ್ ಆಯಿತು, ಕಾರ್ ಆಯಿತು, ಪ್ರತಿಯೊಂದು ಥರದ ಗಾಡಿ ಇದೆ. ನಾನು ಅಟ್ಯಾಚ್ ಮಾಡಬೇಕಂತ ಮಾಡಿದ್ದೀನಿ. ಸೊ ಅದಕ್ಕೆ ಏನು ಪ್ರೋಸೆಸ್ ಇದೆ, ಯಾವುದಾದ್ರೂ ಚೆನ್ನಾಗಿರೋ ಕಂಪ್ನಿ, ಜೆನ್ಯೂನ್ ಆಗಿರೋದು, ಒಳ್ಳೆ ಪೇಮೆಂಟ್ ಕೊಡೋ ಕಂಪ್ನಿ ಇದ್ದರೆ ಹೇಳಿ ಅಂತ ಹೇಳಿ. ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ಡೆಡಿಕೇಟೆಡ್. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮ್ಗೆ ಏನಿದೆ ಪ್ರೊಸೆಸ್ ಅದು ಅರ್ಥ ಆಗೋದಿಲ್ಲ. ಕಂಪ್ಲೀಟಾಗಿ ಒಂದು ವಿಡಿಯೋನ ನೋಡಿ. ಒಂದು ವೇಳೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಪ್ಲೀಸ್ ಈ ಒಂದು ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ. ನಿಮ್ಮ ಹತ್ರ ಯಾವಾಗ ಟೈಮ್ ಇರುತ್ತೆ ಅದಾದ ನಂತರ ಈ ಒಂದು ವಿಡಿಯೋ ನೋಡ್ಕೊಳ್ಳಿ, ಓಕೆನಾ. ಮೊದಲದಾಗಿ ಒಂದು ವೇಳೆ ನೀವು ಕಂಪ್ನಿಗೆ ಗಾಡಿನ ಅಟ್ಯಾಚ್ ಮಾಡಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಟಾಟಾ ಎ ಸಿ ಇದೆ, ಅದಕ್ಕೆ ಕಂಟೈನರ್ ಇರಲೇಬೇಕು. ಯಾವುದೇ ಗಾಡಿನ, ಇದು ಬಂದ್ಬಿಟ್ಟು ಓನ್ಲಿ ಗುಡ್ಸ್ ವೆಹಿಕಲ್ನ ಅಟ್ಯಾಚ್ ಮಾಡ್ಬೋದು, ಯಾವುದೇ ಕಾರು ವ್ಯಾನ್ ಇರೋದಿಲ್ಲ. ಓನ್ಲಿ ಗುಡ್ಸ್ ವೆಹಿಕಲ್ಗೆ ಅಟ್ಯಾಚ್ ಮಾಡಲಿಕ್ಕೆ ಆಪ್ಷನ್ ಇದೆ, ಓಕೆ. ಸೊ ಟಾಟಾ ಎ ಸಿ ಇರ್ಬೋದು ಆ್ಯಂಡ್ ಇಂಟ್ರಾ ಇರ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮದು ಬಂದುಬಿಟ್ಟು ಒಂದು ಟಾಟಾ ಎ ಸಿ ಇದೆ. ಸೊ ಅದ್ರ ಕ್ಯಾಪಾಸಿಟಿ ಬಂದುಬಿಟ್ಟು 1.5 ಟನ್ ಹೇರುತ್ತೆ ಅಂತ ಹೇಳಿದ್ರೆ ನಿಮಗೆ ಬಂದುಬಿಟ್ಟು ತಿಂಗಳಿಗೆ 65,000 ಕೊಡ್ತಾರೆ, ಓಕೆನಾ. ಇನ್ ಕೇಸು ನಿಮ್ಮದು ಬಂದುಬಿಟ್ಟು ಇಂಟ್ರಾ ಇದೆ, 1.5ಕ್ಕಿಂತ ಹೆಚ್ಚಿಗೆ ಇರುತ್ತೆ ಅಂತ ಹೇಳಿದ್ರೆ ನಿಮ್ಮದು ಬಂದುಬಿಟ್ಟು 75,000 ತಿಂಗಳಿಗೆ ಕೊಡ್ತಾರೆ. ಒಂದು ವೇಳೆ ಪೆಟ್ರೋಲ್ ಬೇಕಂದರೆ ಪೆಟ್ರೋಲ್ ಬಗ್ಗೆನೂ ಕೂಡ ನಾನು ಮಾತಾಡಿದ್ದೀನಿ. ಅವ್ರ ಜೊತೆ ನೀವು ಮಾತಾಡಿ ಒಂದ್ಸರಿ ವಿಚಾರಿಸ್ಬೋದು, ಓಕೆ. ಆ್ಯಂಡ್ ಅದನ್ನು ಬಿಟ್ಟರೆ ಕಂಟೈನರ್ ಇರಲೇಬೇಕು. ಅದನ್ನು ಬಿಟ್ಟರೆ ಇಲ್ಲಿ ಬಂದುಬಿಟ್ಟು ಓನ್ಲಿ ನೀವು ಗಾಡಿನ ಡೈರೆಕ್ಟ್ ಅಟ್ಯಾಚ್ ಮಾಡ್ಲಿಕ್ಕೆ ಬರೋಲ್ಲ. ಅದಕ್ಕೆ ಒಬ್ಬ ಡ್ರೈವರ್ ಕೊಡಬೇಕಾಗುತ್ತೆ. ಡ್ರೈವರ್ ಆಗಿ ನೀವೇ ಜಾಯ್ನ್ ಆಗ್ಬೋದು, ಇಲ್ಲಾಂದರೆ ನಿಮ್ಗೆ ಯಾರು ಪರಿಚಯ ಇದ್ದರೆ ಆ ಡ್ರೈವರ್ನ ಇಲ್ಲಿ ನೀವು ಇಕ್ಬೋದು. ಡ್ರೈವರ್ಗೆ ಅಂತಲೇ ಇವ್ರು ಬಂದುಬಿಟ್ಟು ಎಕ್ಸ್ಟ್ರಾ 15,000 ಪೇ ಮಾಡ್ತಾರೆ, ಓಕೆನಾ. ಗಾಡಿನ ಅಟ್ಯಾಚ್ ಮಾಡಿದ್ರೆ ಜೊತೆಗೆ ಡ್ರೈವರ್ನ ಕೊಡಬೇಕು. ಬಟ್ ಅಲ್ಲಿ ಡ್ರೈವರ್ ಜಾಯ್ನ್ ಆಗಬೇಕಂದ್ರೆ ಡ್ರೈವರ್ಗೆ ಸ್ವಲ್ಪನಾದರೂ SLC ಆಗಿರಬೇಕು ಮಿನಿಮಮ್. ಯಾಕಂದರೆ ಸ್ವಲ್ಪ ಇಂಗ್ಲೀಷ್ ಓದಿರುತ್ತೆ, ಅಡ್ರೆಸ್ ಎಲ್ಲ ಅದು ಓದಕ್ಕೆ ಬರುತ್ತೆ ಅಂದರೆ ಖಂಡಿತವಾಗೂ ಡ್ರೈವರ್ನು ಕೂಡ ಅವ್ರು ತಗೊಳ್ತಾರೆ, ಓಕೆ. ಸೊ ಪ್ರೊಸೆಸ್ ಮಾತಾಡ್ತೀನಿ ಕಂಪ್ಲೀಟಾಗಿ. ಇಲ್ಲಿ ಜಾಯ್ನ್ ಆಗೋದಾದರೆ ನಾನು ಕೆಳಗಡೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ನೀವು ಇವಾಗ ಒಂದು ಟಾಟಾ ಎ ಸಿನ ಅಟ್ಯಾಚ್ ಮಾಡಿದ್ರೆ ಅಂದರೆ ಅದ್ರದ್ದು 65,000 ನಿಮಗೆ ತಿಂಗಳ ಬರುತ್ತೆ. ಅದರ ಜೊತೆ ಡ್ರೈವರ್ ಕೆಲಸ ಏನಿರುತ್ತೆ ಅಂತ ಹೇಳಿದ್ರೆ, ಇವರ ಡ್ಯೂಟಿ ಟೈಮಿಂಗ್ಸು ರಾತ್ರಿ 2ರಿಂದ ಮಧ್ಯಾಹ್ನ 2 ಅಂದರೆ 12 ತಾಸು ಡ್ಯೂಟಿ ಇರುತ್ತೆ. ಏನು ಕೆಲಸ ಅಂದರೆ, ಈ ಗ್ರಾಸರೀಸ್ ಐಟಮ್ ಬರುತ್ತೆ, ನಾವು ಮನೆಗೆ ರೇಷನ್ ಐಟಮ್ ಯೂಸ್ ಮಾಡ್ತೀವಲ್ವಾ, ಸೊ ಅದನ್ನು ಲೋಡ್ ಮಾಡಿಕೊಂಡು ಒಂದೇ ಸಲ ಗಾಡಿನ ಲೋಡ್ ಮಾಡೋದು, ಓಕೆ. ಯಾರು ಹೆಲ್ಪರ್ ಇರಲ್ಲ, ಅವರೇ ಲೋಡ್ ಮಾಡಿ ಅವರೇ ಅನ್ಲೋಡ್ ಮಾಡಬೇಕು. ಒಂದೇ ಸಲ ಗಾಡಿನ ಲೋಡ್ ಮಾಡಿಕೊಂಡು 10ರಿಂದ 15 ಹೋಟೆಲ್ಸ್ ಇರುತ್ತೆ, ಅವರಿಗೆ ಅನ್ಲೋಡ್ ಮಾಡಿ ಬರೋದು. ಇದು ಡ್ರೈವರ್ ಕೆಲಸ. ಈ ಕೆಲಸಕ್ಕೆ ಅಂತಲೇ ಅವ್ರ ಕಡೆಯಿಂದ ಏನು ನಿಮಗೆ ಟಾಟಾ ಎ ಸಿ ಅಮೌಂಟ್ ಏನೋ ಅದನ್ನು ಬಿಟ್ಟು 15,000 ಎಕ್ಸ್ಟ್ರಾ ಕೊಡ್ತಾರೆ, ಓಕೆನಾ. ಅಂದರೆ 65,000 ನಿಮ್ಮದು ಟಾಟಾ ಎ ಸಿದು ಬರುತ್ತೆ, 15,000 ನಿಮಗೆ ಡ್ರೈವರ್ದು ಬರುತ್ತೆ, ಓಕೆನಾ. ಅದನ್ನು ಬಿಟ್ಟರೆ ಒಂದು ವೇಳೆ ನೀವು ಈ ವಿಡಿಯೋ ನೋಡ್ಕೊಂಡು ಬರ್ತಾ ಇದ್ದೀರಾ, ನೀವು ಬ್ಯಾಂಗ್ಳೂರ್ನವರಲ್ಲ, ಬೇರೆ ಊರಿಂದ ಬರ್ತಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಉಳ್ಕೊಳ್ಳೋಕೆ ರೂಮು ಕೂಡ ಕಂಪ್ನಿಯಿಂದನೇ ಕೊಡ್ತಾರೆ, ಓಕೆ. ಸೊ ಹಾಗಾಗಿ ಯಾರಿಗೆಲ್ಲ ಈ ಒಂದು ಗಾಡಿನ ಅಟ್ಯಾಚ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆಯೋ, ಅದು ಟಾಟಾ ಎ ಸಿ ಆಗಿರೋದು, ಇಂಟ್ರಾ ಆಗ್ಬೋದು, ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡಿ, ಮಾಹಿತಿ ಸಿಗುತ್ತೆ. ಆ್ಯಂಡ್ ಜೊತೆಗೆ ನಿಮ್ಗೆ ಹೇಳಬೇಕಂದ್ರೆ, ಈ ಒಂದು ಅಟ್ಯಾಚ್ ಮಾಡಲಿಕ್ಕೆ ನಿಮಗೆ ಯಾವುದೇ ಥರ ಅಮೌಂಟ್ ಇರೋದು ₹1 ಕೂಡ ನಿಮ್ಮ ಕಡೆಯಿಂದ ಚಾರ್ಜ್ ಮಾಡೋದಿಲ್ಲ, ಫ್ರೀ ಆಫ್ ಕಾಸ್ಟ್ ಇಸ್ಕೊಳ್ತಾರೆ. ಬಟ್ ಇಲ್ಲಿ ನೀವು ಅಟ್ಯಾಚ್ ಮಾಡಬೇಕಂದ್ರೆ ಗಾಡಿ ಡಾಕ್ಯುಮೆಂಟ್ಸ್ ಪ್ರಾಪರ್ ಇರಬೇಕು. ಆಧಾರು, ಪ್ಯಾನು, DL, ಬ್ಯಾಂಕ್ ಪಾಸ್ಬುಕ್ಕು, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಪರ್ ಇದೆ ಅಂದರೆ ಇಮಿಡಿಯೇಟ್ಲಿ ನೀವು ಅಟ್ಯಾಚ್ ಮಾಡ್ಬೋದು. ಅದರ ಜೊತೆಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಯಾವುದೇ ಗಾಡಿ ಇದ್ರೂ ಇಲ್ಲಿ ನೀವು ಅಟ್ಯಾಚ್ ಮಾಡ್ಬೋದು. ಆ್ಯಂಡ್ ಯಾವುದೇ ಥರ ದೊಡ್ಡದಾಗಿ ಇದೇ ಬೇಕು ಅದೇ ಬೇಕಂತಿಲ್ಲ, ಓಕೆನಾ. ಸೊ ಗಾಡಿ ಸಿಕ್ಕರೆ ಸಾಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಬೇಗ ಯಾರ್ದೆಲ್ಲ ಗಾಡಿ ಇದೆ ಅಟ್ಯಾಚ್ ಮಾಡಿ. ಆ್ಯಂಡ್ ಬೇರೆಯವರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತಂದರೆ ಈ ಒಂದು ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಬರೋ ದಿನಗಳಲ್ಲಿ ಎಲ್ಲ ಥರದ ಗಾಡಿ ಅಟ್ಯಾಚ್ಮೆಂಟ್ ಮಾಡಲಿಕ್ಕೆ ನಾನು ನಿಮಗೆ ಇದರಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಧನ್ಯವಾದ ಸ್ನೇಹಿತರೆ.